ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 27 ವಚನ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನ ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ವಿಶೇಷವಾದ ರೀತಿ ನಮ್ಮನ್ನ ಈ ವಾಗ್ದಾನದೊಟ್ಟಿಗೆ ಆತನ ನಡೆಸುವಂತಹ ದೇವರಾಗಿದ್ದಾನೆ. ಹೌದು, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಯೋಸೇಫನ ಜೀವಿತವನ್ನು ನೋಡುವಾಗ ಯೋಸೇಫನು ತನ್ನ ಚಿಕ್ಕ ಪ್ರಾಯದಲ್ಲಿಯೂ ಕೂಡ ದೇವರ ಅವನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಕನಸಿನ ಮೂಲಕವಾಗಿ ತನ್ನ ಅಣ್ಣಂದರಿಗೆ ಹೇಳ್ತಾ ಇದ್ದಾನೆ, ದೇವರು ನನಗೆ ಈ ರೀತಿಯಾದ ಕನಸುಗಳನ್ನು ದೇವರು ತೋರಿಸಿದ್ದಾನೆ. ತನ್ನ ತಂದೆ ತಾಯಿಯೊಟ್ಟಿಗೆ ಹೀಗೆ ಹೋಗಿ ನನ್ನ ದೇವರು ನನ್ನೊಟ್ಟಿಗೆ ಈ ರೀತಿಯಾದ ಕನಸುಗಳನ್ನು ದೇವರು ನನಗೆ ತೋರಿಸಿದ್ದಾರೆ ಎಂಬುದಾಗಿ ಹೇಳುವಾಗ ಅವನ ತಂದೆ ತಾಯಿಗಳು ಅವನನ್ನು ಧಿಕ್ಕರಿಸ್ತಾ ಇದ್ದಾರೆ. ಅವನ ಅಣ್ಣಂದಿರು ಅವನನ್ನು ನೋಡಿ ಹಾಸ್ಯ ಮಾಡ್ತಾ ಇದ್ದಾರೆ. ಅವನನ್ನು ನೋಡಿ ಅವನಿಗೆ ಸಿಟ್ಟು ಬರ್ತಾ ಇದೆ. ಪ್ರೀತಿಯುಳ್ಳ ದೇವರ ಮಕ್ಕಳ, ಅವನ ತಂದೆ ತಾಯಿಗಳು ಕೂಡ ಅವನನ್ನು ನೋಡಿ ನಗಾಡ್ತಾ ಇದ್ದಾರೆ, ನೀನು ನಮ್ಮನ್ನು ಆಳ್ತೀಯಾ ಎಂಬುದಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳ, ಅವನ ತಂದೆ ತಾಯಿಗಳು, ಅವನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಅವನನ್ನು ಅಧಿಕರಿಸ್ತಾ ಇದ್ದಾರೆ, ಅವನನ್ನು ತಳ್ತಾ ಇದ್ದಾರೆ. ಇನ್ನು ಅವನ ಅಣ್ಣಂದಿರು ಅವನನ್ನು ಗುಂಡಿ ಒಳಗೆ ಹಾಕಿ ಅವನನ್ನು ಮಾರಿದನ್ನು ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅವನ ಜೀವಿತದಲ್ಲಿ ಎಷ್ಟೆಲ್ಲ ಆದರೂ ಅವನ ತಂದೆ ತಾಯಿಗಳು ಅವನನ್ನು ತೊರೆದ್ರು, ಅವನ ಅಣ್ಣಂದಿರು ಅವನನ್ನು ತೊರೆದ್ರು ಕೂಡ ದೇವರಿಗೆ ಸ್ತೋತ್ರವಾಗಲಿ. ಗುಂಡು ಒಳಗೆ ಬಿದ್ದಂಥ ಯೋಸೇಫನನ್ನು ಒಬ್ಬ ಶ್ರೇಷ್ಠವಾದ ಒಂದು ಅಧಿಕಾರಿಯನ್ನಾಗಿ ದೇವರ ನೇಮಿಸ್ತಾ ಇದ್ದಾರೆ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳು, ಈ ದಿನದಲ್ಲಿ ಅನೇಕ ನಿರಾಶೆಯಲ್ಲಾಗಿರುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ತಂದೆ ತಾಯಿಗಳಿಂದ ದೂರ ಆಗಿರುವಂಥ ದೇವರ ಮಕ್ಕಳೇ, ಅವರ ಪ್ರೀತಿಯನ್ನು ಕಾಣದಿರುವಂಥ ದೇವರ ಮಕ್ಕಳೇ, ಅಣ್ಣ ತಮ್ಮಂದಿರದ ದೂರ ಆಗಿ ಅವರ ಪ್ರೀತಿಯಿಂದ ದೂರ ಆಗಿ ಎಲ್ಲರಿಂದ ಧಿಕ್ಕರಿಸಲ್ಪಟ್ಟವರು, ಎಲ್ಲರಿಂದ ಅವಮಾನಿಸಲ್ಪಟ್ಟವರು, ಎಲ್ಲರಿಂದ ಕುಗ್ಗಿ ಹೋಗಿರುವಂಥ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನದ ಶ್ರೇಷ್ಠವಾದ ಒಂದು ವಾಗ್ದಾನದ ಒಂದು ಮಾತು ನಿಮಗಾಗಿ. ಯಾರು ತಳ್ಳಿದ್ರು, ಯಾರು ಬಿಸಾಡಿದ್ರು, ಯಾರು ಅವಮಾನಿಸಿದ್ರು, ಕರ್ತನಾದ ಯೇಸು ಕ್ರಿಸ್ತನು ನಿಮಗಾಗಿ ಇದ್ದಾರೆ. ಒಂದನ್ನು ಅರ್ಥ ಮಾಡಿಕೊಳ್ಳೋಣ, ಆತನು ನಮ್ಮನ್ನು ಸೇರಿಸಿಕೊಳ್ತಾನೆ. ಆತನು ಯಾವುದು ನಮ್ಮನ್ನು ಕೈ ಬಿಡುವುದೇವರಲ್ಲ, ಆತನು ಯಾವುದು ನಮ್ಮನ್ನು ತೊರೆಯುವ ದೇವರಲ್ಲ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.